ಇನ್ನು ಆರ್ಟಿಐ ಕಾರ್ಯಕರ್ತ ಟಿಜೆ ಅಬ್ರಹಾಂ ಅವರು ಕೂಡ ಟಿವಿ9 ಜೊತೆ ಮಾತನಾಡಿದ್ದಾರೆ. ಇವರು ಮೂರನೇ ದೂರುದಾರರು ಕೂಡ ಹೌದು. ಏನ್ ಹೇಳಿದ್ದಾರೆ ಕೇಳೋಣ. ನಮ್ಮ ಸುದೀರ್ಘ ರಾಜಕೀಯ ವೃತ್ತಿ ಬದುಕಿನಲ್ಲಿ ಕ್ಲೀನ್ ಇಮೇಜ್ ಹೊಂದಿದ್ದಂತಹ ಸಿದ್ದರಾಮಯ್ಯರವರನ್ನ ಬಿಟ್ಟು ಬಿಡದಂತೆ ಕಾಡದಂತಹ ಪ್ರಕರಣ ಅಂತ ಹೇಳಿದ್ರೆ ಮೂಡ ಹಗರಣ. ಈಗಾಗಲೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ದೂರರಾಗಿರ್ತಂತ ಟಿಜೆ ಅಬ್ರಹಾಂ ಅವರು ಟಿವಿ9 ಜೊತೆಗಿದ್ದಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಪತ್ರವನ್ನು ಬರೆದಿರ್ತಕ್ಕಂಥ ಸಿದ್ದರಾಮಯ್ಯರವರ ಪತ್ನಿ ತಮ್ಮ 14 ಸೈಟ್ಗಳನ್ನು ಮೂಡಾಗೆ ಹಿಂದಿರುಗಿಸುವುದಾಗಿ ಹೇಳಿರ್ತಕ್ಕಂಥದ್ದು. ಈ ಕ್ಷಣದಲ್ಲಿ ಟಿಜೆ ಅಬ್ರಹಾಂ ಟಿವಿ9 ಜೊತೆಗಿದ್ದಾರೆ. ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಸರ್, ನೀವು ಕೊಟ್ಟಿರ್ತಕ್ಕಂಥ ದೂರಿಗೆ ಒಂದು ತಾರ್ಕಿಕ ಅಂತ್ಯ ಕಾಣ್ತಿದೆ ಅಂತ ನಿಮ್ಗೆ ಅನಿಸ್ತಿದೆಯಾ? ಇದು ಇವರು ವಾಪಸ್ ಕೊಟ್ಟಿರೋದು ನಿವೇಶನಗಳನ್ನ ಅದು ಒಂದು ರೀತಿಯಲ್ಲಿ ಸಂತೋಷ ತರ್ತದೆ. ಯಾಕಂತೇಳಿ ನಾನು ಮೂಡ ಕಮಿಷನರ್ಗೆ ಬರೆದಿದ್ದೆ, ಇದು ಅಕ್ರಮವಾಗಿ ಆಗಿರೋದು ಅಲಾಟ್ಮೆಂಟು, ಇದನ್ನು ವಾಪಸ್ ತೊಗೊಳ್ಳಿ, ಆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಅಂತ. ಅದನ್ನು ಪ್ರಾರಂಭ ಮಾಡ್ತೀವಿ ಅಂತ ಅವರು ಉತ್ತರನೂ ಕೊಟ್ಟಿದ್ದರು. ಅದು ಅವರು ಆ ಪ್ರಕ್ರಿಯೆಯನ್ನು ತನಿಖಾ ವರದಿ ಬರೋವರೆಗೂ ಕಾಯಬೇಕು ಅಂತ ಹೇಳಿದರು. ಕಾಯೋಕ್ಕೆ ಮುಂಚೆನೇ ಇವರು ವಾಪಸ್ ಕೊಟ್ಟಿರೋದ್ರಿಂದ ಆ ಕೆಲಸ ಅವ್ರಿಗೆ ಉಳಿತು ಅಂತ ನಾನು ಭಾವಿಸ್ತೀನಿ. ಹೈಕೋರ್ಟ್ ಆದೇಶ ಬಂದ ಮೇಲೆ ಏನು ಮಾಡ್ತಾರೆ ಅವರು? ಡಿವಿಷನ್ ಬೆಂಚ್ಗೆ ಹೋಗ್ಬೇಕಾಯಿತು, ಇಲ್ಲೇ ಅಪೀಲ್ಗೆ ಹೋಗ್ಬೋದಾಗಿತ್ತು, ಹೋಗಿಲ್ಲ. ಸರಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳೋರು, ಯಾಕೆ ಹೋಗಿಲ್ಲ? ಸ್ವಲ್ಪ ಜ್ಞಾನ ಇರೋರು ಆ ಆದೇಶವನ್ನು ಓದಿದ್ರೆ, ಹೈಕೋರ್ಟ್ ಆದೇಶವನ್ನು ಓದಿದ ಮೇಲೆ ಅದನ್ನು ಚಾಲೆಂಜ್ ಮಾಡಿ ನೀವು ತೊಗೊಂಡು ಅದನ್ನು ತಪ್ಪು ಅಂತ ಹೇಳೋದು ಎಲ್ಲಿ ಹೇಳ್ತೀರಿ ಹೇಳಿ? ಆ ಆದೇಶವನ್ನು ಓದಿದ ಮೇಲೆ ಇದರಲ್ಲಿ ಇಂಥದ್ದು ತಪ್ಪು ಅಂತ ಹೇಳೋಕ್ಕಾಗ್ತದಾ? ಯಾವುದೂ ಹೇಳೋಕ್ಕಾಗಲ್ಲ. ಆ ಮಟ್ಟಕ್ಕೆ ಆ ಆದೇಶ ಇದೆ. ಸೊ ಅವರು ಇನ್ನು ಮುಂದಕ್ಕೆ ಹೋದ್ರೆ ನೋ ಯೂಸ್ ಅಂತ ಗೊತ್ತಾಯಿತು, ಅದಕ್ಕೆ ಅದು ವಾಪಸ್ ಕೊಟ್ಟಿದ್ದಾರೆ. ಏನೋ ದೊಡ್ಡ ಸ್ಯಾಕ್ರಿಫೈಸ್ ಮಾಡ್ದಂಗೆ ಅದನ್ನ ಹೆಂಗೂ ವಾಪಸ್ ತಗೋತಾಯಿದ್ರು. ಕಾನೂನಾತ್ಮಕ ವಾಪಸ್ ಹೋಗೋದೇ ಅದು. ಸರಿ, ತನಿಖೆಗೂ ಮುನ್ನವೇ ಈ ರೀತಿಯಾಗಿ ಸೋಲೊಪ್ಪಿಕೊಟ್ರು ಸಿದ್ದರಾಮಯ್ಯನವರು ಅಂತ ಸುಣ್ಣ ಆಗ್ಬಿಟ್ರು. ಯಾವಾಗ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಅಲ್ಲ, ಅದಕ್ಕೆ ಮುಂಚೆನೇ ನಾವು ಕಂಪ್ಲೇಂಟ್ ಕೊಟ್ಟಾಗಲೇ ಇದು ಹಗರಣ, ನಾವು ಸ್ಪಷ್ಟೀಕರಣ ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ನಾವು ಎಲ್ಲ ಕ್ಲಿಯರಾಗಿ ಬಿಚ್ಚಿಟ್ಟಾಗಲೇ ಸೋತ್ಬಿಟ್ರು. ಇದನ್ನು ವಾಪಸ್ ಕೊಟ್ಟಿರೋದಲ್ಲ ಜಯ. ಆ ಅಕ್ರಮ ಏನು ನಡೀತೋ ಆ ಅಕ್ರಮಕ್ಕೆ ಯಾರ್ಯಾರು ಭಾಗಿಯಾಗಿದ್ರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಆದಾಗ ನಮಗೆ ಭ್ರಷ್ಟಾಚಾರದ ವಿರುದ್ಧ ನಡೆಸೋಂಥ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದಂಗೆ ನಾವು ತಾರ್ಕಿಕ ಹಂತಕ್ಕೆ ತೊಗೊಂಡೋಗ್ತೀವಿ. ಇದಿಷ್ಟು ಕೂಡ ಆರ್ಟಿಐ ಕಾರ್ಯಕರ್ತರಾಗಿರ್ತಕ್ಕಂಥ ಟಿಜೆ ಅಬ್ರಹಾಂ ಅವರು ಹೇಳ್ತಿರ್ತಕ್ಕಂಥ. ಕ್ಯಾಮ್ರಾಮನ್ ಮುತ್ತುರಾಜ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.